ತಂತ್ರಜ್ಞಾನದ ಒಂದು ಸವಲತ್ತನ್ನು ಮಾಹಿತಿಯನ್ನು ಪಡೆದುಕೊಂಡು ಹವಾಮಾನ ವೈಪರೀತ್ಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಆದರೆ ನಾವು ಮೊದಲನೇ ಸಾರಿ ಪ್ರಯಾಣ ಮಾಡಿದಾಗ ಅಂಥ ಯಾವ ಅಹಿತಕರ ಹವಾಮಾನ ಬರಲಿಲ್ಲ. ಭಾಳ ಸುಂದರವಾಗಿ ರಾಯಚೂರು ಪ್ರದಕ್ಷಿಣೆಯನ್ನು ಹಾಕಿದ್ದೀವಿ. ಅದು ದೇವಸ್ಥಾನ ಮುಂದೆ ಪ್ರದಕ್ಷಿಣೆ ಹಾಕುವಂಥ ಪೂಜ್ಯರು ಇವತ್ತು ನಗರವನ್ನು ಪ್ರದಕ್ಷಿಣೆ ಹಾಕಿ ಜಿಲ್ಲೆಯರ ಎಲ್ಲರ ಪರವಾಗಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಜಿಲ್ಲಾಡಳಿತ ಅರಿತಿರುವಂತಹ ಈ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ದಿವಸ ಏನಿಲ್ಲ ಅಂತಂದರೆ ಒಂದು 100 ಮೆಂಬರ್ಸ್ ಮೇಲ್ಪಟ್ಟು ಸಂಚಾರ ಮಾಡಿದ್ನಪ್ಪ ಅಂದರೆ ಆ ವಾಯು ವಿಹಾರದ ಒಂದು ಏನು ಫಾರ್ಮಾಲಿಟೀಸಿಗೆ ನಾವೆಲ್ಲರೂ ಕೂಡ ಒಳಗಾಗ್ತೀವಿ. ಯಾಕಂದರೆ ಅದು ಕೂಡ ನಡಿಬೇಕಲ್ಲ, ನಮ್ಮನ್ನೆಲ್ಲ ಗಗನಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೀಮಿತವಾಗಿ ಅದ್ರಾಗ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ನಪ್ಪ ಅಂದರೆ GST ಎಲ್ಲ ಕರೆಕ್ಟ್ ಮಾಡಿಕೊಂಡು ಭಾಳ ಸರಳವಾಗಿ ಟಿಕೆಟನ್ನು ಒದಗಿಸ್ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಂದೇಶ. ನಮ್ಮ ಜಿಲ್ಲೆಯಲ್ಲಿ ಇಂತಹ ಒಂದು ಅದ್ದೂರಿಯಾದಂತಹ ಕಾರ್ಯಕ್ರಮ 3 ದಿನದ ಜಿಲ್ಲಾ ಉತ್ಸವ, ಅದಕ್ಕಿಂತ ಮೊದಲು ಮಕ್ಕಳ ಹಬ್ಬ ಇತ್ತು. ಹಾಗೆಯೇ ಅನೇಕ ಪ್ರಕಾರದ ಫಲಪುಷ್ಪಗಳ ಪ್ರದರ್ಶನ ಇರ್ಬೋದು, ಅಥವಾ ಪ್ರಾಣಿಗಳ ವಿಶೇಷವಾದಂತಹ ಪ್ರದರ್ಶನ ಇರ್ಬೋದು. ನಿನ್ನೆ ಮತ್ತು ಮೊನ್ನೆ ನಡೆದಂತಹ ಕೆರೆ ಹಬ್ಬ, ಅದರಲ್ಲಿ ಪಟವನ್ನು ಹಾರಿಸಿದ್ವಿ, ಪಟಾಕಿಯನ್ನು ಹಾರಿಸಿದ್ವಿ. ಇವತ್ತು ಹೆಲಿಕಾಪ್ಟರ್ನ ಒಂದು ಉತ್ಸವ ನಡೀತಾ ಇದೆ. ಅವಶ್ಯಕವಾಗಿ ಎಲ್ಲರೂ ಪಾಲ್ಗೊಳ್ಳೋಣ. ಈ ಹಬ್ಬ ನಮ್ಮ ಊರ ಹಬ್ಬ, ನಮ್ಮೆಲ್ಲರ ಹಬ್ಬ. ಎಲ್ಲರೂ ಪಾಲ್ಗೊಳ್ಳೋಣ, ಎಲ್ಲರೂ ಸಹಕರಿಸೋಣ, ಎಲ್ಲರೂ ಆನಂದಿಸೋಣ. ನಮ್ಮ ಈ ಸಂತೋಷವನ್ನು ಸದಾಕಾಲಕ್ಕೂ ನಾವು ಇಟ್ಕೊಳ್ಳೋಣ. ಹಾಗೂ ಇಂತಹ ಈ ಒಂದು ಸದಾವಕಾಶವನ್ನು ನಮ್ಮ ಊರಿಗೆ ಒದಗಿಸಿಕೊಟ್ಟಂತಹ ಎಲ್ಲ ಕಾರಣೀಕರ್ತರು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಹಾಗೂ ಈ ಊರಿನ ಮುಖಂಡರು ಹಾಗೂ ವಿಶೇಷವಾಗಿ ಯುವ ನಾಯಕರಾದಂತಹ ರವಿ ಬೋಸರಾಜ್ ಅಣ್ಣನವರು, ಇವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮ್ಮ ಶಾಸಕರಾದಂತಹ ಶಿವರಾಜ್ ಪಾಟೀಲ್ ಅವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲರೂ ಪಾಲ್ಗೊಳ್ಳಿ ಅಂತ ಮಕ್ಕಳ ವಿನಂತಿಸ್ತೀನಿ. ನಿಜವಾಗಲೂ ಬಹಳ ನಮ್ಮ ರಾಯಚೂರು ಉತ್ಸಾಹ ಅಂತ ಹೇಳ್ಬೇಕಾದ್ರೆ ನಮ್ಮೆಲ್ಲರಿಗೂ ಬಹಳ ಉತ್ಸಾಹದಿಂದ ಕೂಡಿದಂತ ಗಳಿಗೆ ಇದಾಗಿದೆ. ಬಹಳ ಎಲ್ಲಾ ಕಾರ್ಯಕ್ರಮಗಳು ಬಹಳ ಉತ್ಸಾಹತೆಯಿಂದ ನಡೀತಾ ಇದ್ದಾವೆ. ಬಹಳ ಸಂತೋಷ ಆಗ್ತಾ ಇದೆ. ಇದರಲ್ಲಿ ಭಾಗಿಯಾಗಲು ನನಗೂ ಸಹ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಬಹಳ ಸಂತೋಷ. ಮತ್ತು ನಮ್ಮ ರವಿ ಬೋಸರಾಜ್ ಸಾಹೇಬರು ನಮ್ಮನ್ನ ಎಲ್ಲ ಕರೆಸಿ, ಎಲ್ಲ ವಿವಿಧ ಧರ್ಮದ ಸ್ವಾಮೀಜಿಗಳ ನಮ್ಮನ್ನ ಕರೆಸಿ ಈ ಒಂದು ಹೆಲಿಕಾಪ್ಟರ್ ವೀಕ್ಷಣೆಗೆ ಎಲ್ಲ ಇಡೀ ನಮ್ಮ ರಾಯಚೂರು ವೀಕ್ಷಣೆಗೆ ಮಾಡಲು ನಮಗೆ ಅನುಮತಿ ಕೊಡೋಕ್ಕಾಗಿ ಬಹಳ ವಂದನೆಗಳನ್ನು ಸಲ್ಲಿಸ್ತೀವಿ ಅವರಿಗೆ. ಮತ್ತೆ ಈ ರಾಯಚೂರು ಉತ್ಸಾಹ ಇನ್ನೂ ಹೆಚ್ಚೆಚ್ಚಾಗಿ ಬೆಳಗಲಿ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿಬಂದು ನಮ್ಮ ರಾಯಚೂರಿನ ಒಂದು ಸೊಬಗು ಎಲ್ಲೆಡೆ ಪಸರಿಸುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಫಾದರ್ ಯುವರಾಜ್. ಇವತ್ತು ಈ ವರ್ಷ ರಾಯಚೂರು ಉತ್ಸವವನ್ನ ಜಿಲ್ಲಾಡಳಿತದಿಂದ ಆಯೋಜನೆ ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ ಬಹಳ ಉತ್ಸಾಹ ಇದೆ ಇಡೀ ಒಂದು ರಾಯಚೂರು ನಗರದಲ್ಲಿ ಮತ್ತೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ. ಯಾಕಂದ್ರೆ ಇದು ಒಂದು ಹಿಂದುಳಿದ ಜಿಲ್ಲೆ, ಇಂಥ ಉತ್ಸವಗಳು ಆಗ್ಬೇಕು ಅನ್ನೋದು ಮೊದಲಿಂದ ಬಹಳ ಜನರ ಒಂದು ಆಸಕ್ತಿ ಇತ್ತು. ಈ ವರ್ಷ ಜಿಲ್ಲಾಡಳಿತ ಒಂದು ಮುತುವರ್ಜಿ ವಹಿಸಿ ಈ ವರ್ಷ ಪ್ರಥಮ ಬಾರಿಗೆ ಇದು ಅಂತಂದ್ರೆ ಜನರಿಗೆ ಯಾವುದು ವಂಚಿತರಾಗಿದ್ದಾರೋ ಅದು ಇಲ್ಲ ನಮ್ಮ ಭಾಗಕ್ಕೂ ಸಿಗಬೇಕು ಅಂತ ಹೇಳಿ ಇವತ್ತು ಆ ಹೆಲಿಕಾಪ್ಟರ್ ರೈಡ್ ಆಯೋಜನೆ ಮಾಡಲಾಗಿದೆ. ಅದು ಜನರು ಉತ್ಸುಕವಾಗಿ ಇವತ್ತು ಭಾಗಿಯಾಗ್ತಾ ಇದ್ರಿ, ನೋಡ್ತಾ ಇದ್ರಿ ಎಷ್ಟು ಯಾವ ರೀತಿ ಜನರು ಒಂದು ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ. ಹಾಗಾಗಿ ಇದು ಒಳ್ಳೇದಾಗ್ಲಿ. ನಾನು ಜಿಲ್ಲಾಡಳಿತಕ್ಕೆ ಮತ್ತೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. बड़ी खुशी हुई कि हेलीकॉप्टर के जरिए शहर रायचूर के फजा में इस शहर की तमाम जो भी बड़ी शख्सियात है उनके साथ, जो धर्म गुरु है उन लोगों के साथ इस नाचूस को भी फजाई सैर कराई गई। मैं अपने शहर के लिए नेक तमन्नाओं का इजहार करता हूँ। ये जो इंतज़ाम हुआ है बहुत खुशी का बाइस है कि हमारा शहर बस दूसरे शहरों की खुशियाँ तरक्कियाँ देखता आता रहा है। खुद हम अपने शहर में खुशियों के मौके बहुत कम पाए हैं। ये आज 5, 6, 7 तारीख को जो उत्सव मनाया जा रहा है, इस उत्सव का आगाज अल्हम्दुलिल्लाह एक लोगों की शहरान रायचूर के लिए खुशी का बाइस है, क्या छोटे क्या बड़े। मगर इसमें सबसे अहम बात जो मैंने देखी है वो ये कि कुछ हम 5-6 अफराद हैं जिनको हेलीकॉप्टर के जरिए
हर धर्म के एक गुरु को लिया गया है, एक फादर को भी और दीगर अफराद को भी, उसमें मैं भी शामिल था। मगर हमारे हेलीकॉप्टर में सवार होने पर हमसे ज्यादा खुशी हमारी कौम के लोगों में महसूस की मैंने। ये बात बड़ी अच्छी लगी। ये दोनों का आपस में मुहिब्बाना ताल्लुक है। ये हमारे शहर की रीत है, रिवायत है। मेरे शहर रैचूर में अल्लाह इस हवा को, फजा को बाकी रखे, अल्लाह इस शहर को आबाद रखे, यहाँ के रहने वालों को हर आसमानी बला, जमीनी फितने से महफूज रखे। आमीन या रब्बल आलमीन। हाफिज मोहम्मद रफीक अनवारी, खतीब और इमाम जामे मस्जिद अंदरुल खिला, रायचूर।